ಸರ್, ಈಗ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ. ಅದೇನೆಂದರೆ ಸರ್, ಈಗ ತುಂಬ ಜನ ಈಗ ಈ ಕಾರ್ಯಕ್ರಮ ನೋಡ್ತಾ ಇರೋರು ಮತ್ತು ನೋಡ್ತಾ ಇರುವಂಥವರ ತಂದೆ ತಾಯಿಗಳು ಪ್ರಾಯಶಃ ಒಂದು ದೊಡ್ಡ ಅಮೌಂಟನ್ನು ಅವರು ಉಳಿಸಿದ್ದಾರೆ. ನನ್ನ ಪ್ರಕಾರ ಅಂದರೆ ಒಂದು 60-65 ದಾಟಿದೆ ಅವ್ರಿಗೆ, ರಿಟೈರ್ಮೆಂಟ್ ಆಗಿದೆ ಮತ್ತು ಒಂದಷ್ಟು ಅವರು ಇನ್ವೆಸ್ಟ್ ಏನು ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಕೂಡ ಸೇರಿಸಿ ಅವ್ರು ಇಟ್ಟಿದ್ದಾರೆ. 1-2 ಕೋಟಿ ಅಂದ್ಕೊಳ್ಳೋಣ, 2 ಕೋಟಿ 3 ಕೋಟಿ 50 ಲಕ್ಷ ಎಷ್ಟಾದರೂ ಇರ್ಬೋದು. ಅದೆಲ್ಲವೂ ಕೂಡ ಶೇಖರಿಸಿ ಇಟ್ಟಿರುವಂಥ ದುಡ್ಡನ್ನು ಈಗ ಅವರು ಮಕ್ಕಳಿಗೆ ಕೊಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಲೀಗಲ್ ಪ್ರಶ್ನೆಗಳು ಬರ್ಬೋದು, ವಿಲ್ಲು ಅದೆಲ್ಲ ಬರ್ಬೋದು, ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಬಟ್ ನಾನು ಪ್ರಶ್ನೆ ಕೇಳ್ತಾ ಇರೋದು, ಇದನ್ನು ಇವರು ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ, ಇದನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಬೇಕು ಅವ್ರ ಮಕ್ಕಳ ಅಕೌಂಟಿಗೆ, ಹೇಗೆ ಸರ್? ಹೌ ಡು ದೇ ಪಾಸ್ ಆನ್ ದಟ್ ಲೆಗಸಿ ಆಫ್ ಮನಿ? ನೀವು 50 ಲಕ್ಷ ಅವರ ಒಟ್ಟು ಸೇವಿಂಗ್ಸ್ ಅಂತಂದರೆ ನಾನು ಸ್ವಲ್ಪ ಅಬ್ಜೆಕ್ಷನ್ ಹಾಕ್ತೀನಿ. ಯಾಕಂತಂದರೆ 50 ಲಕ್ಷ ಗಂಡ ಹೆಂಡತಿಗೆ ರಿಟೈರ್ಮೆಂಟಿಗೆ ಸಾಕಾಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಗೆಟಿಂಗ್ ಪೆನ್ಷನ್ ಮತ್ತು ರೆಂಟು. ಎಸ್, ಕೆಲವರಿಗೆ ಹೆಚ್ಚಿನವರಿಗೆ ರೆಂಟಲ್ ಇನ್ಕಮ್ ಇರ್ತದೆ, ಮನೆ ಮೇಲೆ ಬಾಡಿಗೆ ಕೊಟ್ಟಿರ್ತಾರೆ, ಅದು ಬೇರೆ ವಿಚಾರ. ಅದರ್ವೈಸ್ 50 ಲಕ್ಷಕ್ಕೆ ರಿಟೈರ್ಮೆಂಟ್ ಆಗೋದಿಲ್ಲ. ಯಾಕಂದರೆ 50 ಲಕ್ಷಕ್ಕೆ ಒಂದು ಅಂದಾಜು 7% ಹಾಗೆ ನಿಮ್ಗೆ ಸಿಕ್ಕೋದೆಷ್ಟು? ಒಂದು ಅಂದಾಜು 3.5 ಲಕ್ಷ ಪರ್ ಆ್ಯನಮ್ಮು. 30,000ದಲ್ಲಿ ಜೀವನ ನಡೆಯೋದಿಲ್ಲ. 2 ಕೋಟಿ 3 ಕೋಟಿ ಸರಿ ಇದೆ. ಇನ್ನೂ ಒಂದು ವಿಚಾರ ಹೇಳಬೇಕಾಗ್ತದೆ ನಿಮಗೆ. ನಾನು ನೋಡಿದ ಹಾಗೆ ಜನರ ಹತ್ರ ದುಡ್ಡಿದೆ, ಜನ ದುಡ್ಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ಭಯಪಡ್ತಾರೆ, ಆಯ್ತಲ್ಲ. ಹೆಚ್ಚಿನವರು ನಾವು ಬಡವರು ಅಂತ ಹೇಳ್ಕೊಂಡು ಓಡಾಡ್ತಾರೆ ವಿನಃ. ಯಾಕೆ ಅಂತಂದರೆ ಡಿಜಿಟಲ್ ಅರೆಸ್ಟ್ ಆದಾಗ ಅದೇ 30 ಕೋಟಿ 20 ಕೋಟಿ 5 ಕೋಟಿ 2 ಕೋಟಿ ಕೊಡ್ತಾರೆ. ಕೇಳಿದ್ರೆ ನಾನು ಸರ್ಕಾರಿ ಉದ್ಯೋಗದಲ್ಲಿದ್ದೇನೆ ಅಂತಾರೆ, ಇಲ್ಲ ಪ್ರೈವೇಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಾರೆ. ಅದೇ ಕೊಡ್ತಾರಷ್ಟು? ಎಲ್ಲರ ಹತ್ರನೂ ಬೇರೆ ಬೇರೆ ವಿಧದಲ್ಲಿ ದುಡ್ಡು ಮಾಡುವಂಥ ಟೆಕ್ನಿಕ್ಸ್ ಇದ್ದಾವೆ. ಯಾವ್ಯಾವುದು ಸೈಡ್ ಬಿಸ್ನೆಸ್ ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ, ಯೂಟ್ಯೂಬ್ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. 1-2-3 ಕೋಟಿ ಇದೆ ನನ್ನಲ್ಲಿ, ನನ್ನ ಜೀವನಕ್ಕೆ 1.5 ಕೋಟಿ ಸಾಕು ಅಥವಾ 1 ಕೋಟಿ ಸಾಕು. 1 ಕೋಟಿಗೆ ವರ್ಷಕ್ಕೆ ನನಗೊಂದು 7 ಲಕ್ಷ ಬರುತ್ತೆ. 7 ಲಕ್ಷವನ್ನು ಡಿವೈಡ್ ಮಾಡೋದು ತಿಂಗಳಿಗೆ ಒಂದು 80,000 ಒಂದು 70,000 ಆಯಿತು ಸಾಕು ಅಂತ. ಆದರೆ ಉಳಿದ 2-3 ಕೋಟಿಯನ್ನು ನಾನು ನನ್ನ ಮಕ್ಕಳಿಗೆ ಬಿಟ್ಟು ಹೋಗುತ್ತೇನೆ ಅಂತಿದ್ರೆ ಆ ದುಡ್ಡನ್ನು, ಇದು ಹೇಗಿದ್ರು ಲಾಂಗ್ ಟರ್ಮು. ಈಗ ಮಕ್ಕಳಿಗೆ ಹಣ ಕೊಡೋದ್ರಲ್ಲಿ ಎರಡು ವಾದ ಇದೆ, ನಿಮ್ಗೆ ಗೊತ್ತಿರಬೇಕದು. ಪ್ರಶಾಂತ್ ಚಂದ್ರ ಅವರು ನಿಮ್ಗೆ ಹೇಳಿರಬೇಕು ಏನು ಅಂತಂದರೆ, ಒಂದು ಈಗಲೇ ಕೊಡುವುದು ಗಿಫ್ಟಾಗಿ, ಇನ್ನೊಂದು ನನ್ನ ನಿಧನದ ನಂತರ, ನನ್ನ ಪತ್ನಿಯ ನಿಧನದ ನಂತರ ಕೊಡೋದು. ಎರಡಕ್ಕೂ ಅದರದೇ ಆದಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಈಗಲೇ ನಾನು ನನಗೆ ಬೇಕಾದ ಹಣವನ್ನು ಉಳಿಸಿಕೊಂಡು ಉಳಿದ ಹಣವನ್ನು ಮಕ್ಕಳಿಗೆ ಹಂಚುತ್ತೇನೆ ಅಂತಂದರೆ ಮಕ್ಕಳು ನನ್ನ ಮೇಲೆ ಯಾವುದೇ ಪ್ರೀತಿ ವಾತ್ಸಲ್ಯವನ್ನು ಇಟ್ಟುಕೊಳ್ಳಲಿಕ್ಕಿಲ್ಲ, ನನ್ನನ್ನು ಕಡೆಗಣಿಸಬಹುದು ಅನ್ನುವಂಥ ಒಂದು ವಾದ ಇದೆ. ಯಾಕಂದರೆ ಜೇನು ತೆಗೆದಾಯಿತು, ಇನ್ನೂ ಗೂಡಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ಸುಮಾರು ಜನ ವ್ಯಕ್ತಿಗಳು ಜೇನಿಗೋಸ್ಕರ ಅಂದರೆ ತಂದೆ ತಾಯಿಗಳು ಜೇನಿನ ಥರನೇ ನೋಡುವಂಥ ವ್ಯಕ್ತಿಗಳು ಆ ಥರ ಮಾಡ್ತಾರೆ. ಅದು ಆಗುವಂಥ ಚಾನ್ಸಸ್ ಇದೆ ಅಂತ ಬಹಳಷ್ಟು ಜನ ಪೋಷಕರು ಹೇಳುವಂಥ ಮಾತು. ಅದರ ಬದಲಾಗಿ ನಾನು ನನ್ನ ಹಣವನ್ನು ನನ್ನ ನಿಧನದ ನಂತರ ಕೊಡ್ತೀನಿ ಅಂತಂದರೆ ಮಕ್ಕಳಿಗೊಂದು ಐಡಿಯಾ ಇರುತ್ತೆ ನಮ್ಮ ಅಪ್ಪನ ಹತ್ರ ಎಷ್ಟಿದೆ ಅಂತ. ಅದಕ್ಕೋಸ್ಕರ ವಿನಯದಿಂದ ಮಕ್ಕಳು ಇರ್ತಾರೆ ಅನ್ನುವಂಥದ್ದು ಒಂದು ವಾದ ಇದೆ. ಇನ್ನೂ ಒಂದು ವಾದ ಏನೂ ಇದೆ, ಈಗ ಕೊಡದೆ ಮಕ್ಕಳಿಗೆ ಆಮೇಲೆ ಕೊಟ್ಟರೆ ಮಕ್ಕಳೇನು ಮಾಡ್ತಾರೆ, ಅವ್ರಿಗೂ ವಯಸ್ಸಾಗಿರ್ತದೆ, ಏನು ಮಾಡ್ತಾರೆ, ಅವ್ರಿಗೂ 55-60 ಆಗಿರ್ತದೆ, ಆ ದುಡ್ಡನ್ನು ಅವರೆಲ್ಲಿ ಅಭಿವೃದ್ಧಿಗೊಳಿಸ್ತಾರೆ, ಈಗಲೇ ಕೊಟ್ಟರೆ ಬಹುಶಃ ಮನೆಗಿನ ತೊಗೊಳ್ಬೋದು ಅನ್ನುವಂಥ ವಾದನೂ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಕುಟುಂಬದ ಹಿರಿಯರು ಕೂತ್ಕೊಂಡು ನಿಷ್ಕರ್ಷೆ ಮಾಡಬೇಕಾಗ್ತದೆ. ನನ್ನ ಒಂದು ಅನಿಸಿಕೆಯನ್ನು ಹೇಳಿಬಿಡ್ತೇನೆ. ಈಗ ನಿಮ್ಮ ಹತ್ರ 1-2 ಕೋಟಿ ಇದೆ, ಎಲ್ಲ ಆಸ್ತಿ ಸೇರಿಸಿ, ಬಾಡಿಗೆನೂ ಬರ್ತಾಯಿದೆ, ನಿಮಗೆ ದುಡ್ಡು 1 ಕೋಟಿ ಸಾಕಾಗುತ್ತೆ ವರ್ಷಕ್ಕೆ ಫಿಕ್ಸಡ್ ಡಿಪಾಸಿಟ್ ಇಟ್ಟಿದ್ದು. ಇನ್ನು 1 ಕೋಟಿಯನ್ನು ನೀವು ಫಿಕ್ಸಡ್ ಡಿಪಾಸಿಟ್ ಇಟ್ಟಿದ್ದೀರಿ, ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದೀರಿ ನಿಮ್ಮ 2 ಮಕ್ಕಳಿಗೆ ಅಂತ. ಆ 50 ಲಕ್ಷ ಏನಿದೆ ಕುಂಟುಕೊಂಡು ಒದ್ದಾಡಿಕೊಂಡು ಬಹುಶಃ ಇನ್ನು 20-25 ವರ್ಷದ ನಂತರ ಅದು ಬಹುಶಃ 1.5 ಕೋಟಿ 2 ಕೋಟಿ ಆಗ್ಬೋದು. ಹೇಗೆ ಅಂತ ಹೇಳ್ಬಿಡ್ತೀನಿ. ಡಬಲ್ ಆಗೋ ಫಾರ್ಮುಲಾ ಏನು ಅಂತಂದರೆ 72 ಡಿವೈಡೆಡ್ ಬೈ X. 72 ಬ್ಯಾಂಕ್ನಲ್ಲಿ ಬರೋದು 7, 10 ವರ್ಷ 2 ತಿಂಗಳ ಮೇಲೆ ಡಬಲ್ ಆಗೋದು. ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾಗ ಮತ್ತೆ ಕಮ್ಮಿ ಆಯಿತು.
ಆಯ್ತಲ್ಲ. ದಿಸ್ ಇಸ್ ದ ಫಾರ್ಮುಲಾ ಡಬಲ್ ಹೆಂಗೆ 72 ಡಿವೈಡೆಡ್ ಬೈ 6x ಆಯ್ತಲ್ಲ. ಈಗ 72 ಡಿವೈಡ್ ಬೈ 12 ಅಂತ ಮಾಡಿದರೆ 6 ವರ್ಷ ಆಯಿತು. ಓಕೆ 6 ವರ್ಷಕ್ಕೆ ಆಯಿತು. 72 ಡಿವೈಡೆಡ್ ಬೈ 15 ಅಂತ ಮಾಡಿದರೆ 4.5 ವರ್ಷ 4.25 ವರ್ಷ ಬಂತಲ್ಲ. 4.25 ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ನಿಮಗೆ ಷೇರು ಮಾರುಕಟ್ಟೆ 16 ಬರುತ್ತೆ ಅಂದರೆ 4.5 ವರ್ಷಕ್ಕೆ ಡಬಲ್ ಆಗೋಯ್ತು ಆಯ್ತಲ್ಲ. ಅಥವಾ ಮ್ಯೂಚುವಲ್ ಫಂಡಲ್ಲಿ ಡಬಲ್ ಆಗುತ್ತೆ ಅಂದರೆ 4.25 ವರ್ಷಕ್ಕೆ ಡಬಲ್ ಆಯಿತು. ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮಲ್ಲಿ ಕಟ್ಟೋದು ನೀವು 12.5% ಕ್ಯಾಪಿಟಲ್ ಗೇನ್ಸು. ಫಿಕ್ಸೆಡ್ ಡಿಪಾಸಿಟ್ ಕಟ್ಟೋದು 30%. ಮತ್ತು ಫಿಕ್ಸೆಡ್ ಡಿಪಾಸಿಟಲ್ಲಿ ಈ ವರ್ಷ ಬರಲಿ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಕಟ್ಟಲೇಬೇಕು. ಅದೆಲ್ಲ ಪ್ರಾಬ್ಲಮ್ ಇದೆ. ಅದರಿಂದಾಗಿ ನಾನು ಹೇಳೋದು, ಈ ಥರ ಮಕ್ಕಳಿಗೆ ಅಂತ ನಾನು ಮೀಸಲಾಗಿಟ್ಟ ಹಣವನ್ನು ಯಾವುದೇ ಕಾರಣಕ್ಕೂ ಫಿಕ್ಸೆಡ್ ಡಿಪಾಸಿಟು, ಪೋಸ್ಟ್ ಆಫೀಸು, PPFಗಳಲ್ಲಿ ಇಡಬಾರದು. ಓಕೆ, ಅದನ್ನು ತೆಗೆದುಬಿಟ್ಟು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಅಂತ ನೋಡಿ, ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಾಂಬಿನೇಷನು, ಇಲ್ಲ ಇನ್ನು 20 ವರ್ಷ ನಾನು ಗ್ಯಾರಂಟಿ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ, ಉದಾಹರಣೆ ಕೊಡ್ತಿರೋದು ನಾನು. ಅದನ್ನು ತೆಗೆದು ನೀವು ಉತ್ತಮವಾದ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಮತ್ತು ಮಕ್ಕಳಿಗೆ 1.5 ಕೋಟಿ 2 ಕೋಟಿ ಕೊಡುವ ಬದಲಾಗಿ ಬಹುಶಃ ನೀವು 5-6 ಕೋಟಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂದರೆ, ಈಗಲೇ ತಂದೆ ತಾಯಂದಿರು ಮಕ್ಕಳಿಗೆ ಒಂದು ಬಾಟಲ್ನಲ್ಲಿ ಒಂದಷ್ಟು ತುಪ್ಪವನ್ನು ಕೊಟ್ಬಿಡಿ. ಯಾಕೆ ಅಂತ ನೀವು ಕೇಳ್ತಿರಲ್ಲ. ಮುಂದೆ ನಾನಿಲ್ಲ, ನಮ್ಮ ಅಪ್ಪ 5 ಕೋಟಿ ಕೊಟ್ಟಿದ್ದಾನೆ ಅಂತಾದರೆ ಅವರು ತುಪ್ಪದ ದೀಪವನ್ನು ಹಚ್ಚುತ್ತಾರೆ ಫೋಟೋ ಮುಂದೆ. ಇಲ್ಲದಿದ್ರೆ ಅದು ಹಚ್ಚೋದಿಲ್ಲ. ತುಪ್ಪ ನಾವೇ ಕೊಡಬೇಕಾಗ್ತದೆ ಅವರಿಗೆ. ಮಕ್ಕಳಿಗೆ ನಿಮ್ಮ ಸಂಪತ್ತನ್ನು ದಾಟಿಸುವ ಬಗ್ಗೆ ಮಾತಾಡಿದರು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನು, ಮತ್ತು ಅದಕ್ಕೆ ಸರಿಯಾದ ಮ್ಯೂಚುವಲ್ ಫಂಡ್ಗಳನ್ನ ಹುಡುಕಿ ಅಂತ ಹೇಳಿ. ಓಕೆ, ಮತ್ತು ಇದಕ್ಕೆ ಪೂರಕವಾಗಿ ಯಾವುದು ಲಾಂಗ್ ಟರ್ಮು, ಯಾವುದು ಒಳ್ಳೆ ಮ್ಯೂಚುವಲ್ ಫಂಡು ಅಂತ ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ, ನಾನು ಡಾಕ್ಟರ್ ಭಾರತ್ ಚಂದ್ರ ಅವರ ಮಗ ಡಾಕ್ಟರ್ ರೋಹನ್ ಚಂದ್ರ ಅವರು ಕೂಡ ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಆಗಿ ತಮ್ಮ ಸರ್ವಿಸ್ ಶುರು ಮಾಡಿದರೆ ಅವ್ರ ಮೂಲಕನೂ ನೀವು ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.